ಎದೆಹಾಲಿನಲ್ಲಿ ಯುರೇನಿಯಂ ಅಮೃತಕ್ಕೆ ಇದೆಂಥ ಕಂಟಕ. ತಾಯಿಯ ಎದೆಹಾಲು ಅಮೃತಕ್ಕೆ ಸಮ. ಮಗು ಆರೋಗ್ಯಪೂರ್ಣವಾಗಿ ಬೆಳೆಯಲು ಎದೆಹಾಲೇ ಮೂಲ. ಶಿಶುಗಳ ಪೋಷಣೆಯಲ್ಲಿ ಅದರ ಮಹತ್ವ ದೊಡ್ಡದು. ಎದೆಹಾಲು ಮಗುವಿನ ಬೆಳವಣಿಗೆಗೆ ಅತ್ಯುತ್ತಮ ಪೋಷಕಾಂಶಗಳನ್ನು ಒದಗಿಸುತ್ತೆ. ತಾಯಿ ಮಗು ಬಾಂಧವ್ಯವನ್ನ ಗಟ್ಟಿಗೊಳಿಸುವ ಒಂದು ಸಂಪೂರ್ಣ ಆಹಾರ. ಇದು ಮಗುವಿನ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ, ಜೀರ್ಣಕ್ರಿಯೆಯನ್ನ ಸುಗಮಗೊಳಿಸುತ್ತೆ, ಕಾಯಿಲೆಗಳ ಅಪಾಯವನ್ನ ಕಡಿಮೆ ಮಾಡುತ್ತೆ. ಹಾಲುಣಿಸುವ ಮಗುವಿಗೆ ಅಷ್ಟೇ ಅಲ್ಲ, ತಾಯಿಯ ಆರೋಗ್ಯಕ್ಕೂ ಒಳ್ಳೆಯದು. ಕರಳುಬಳ್ಳಿ ಸಂಬಂಧದಲ್ಲಿ ಎದೆಹಾಲಿನದ್ದು ಪ್ರಮುಖ ಪಾತ್ರವಿದೆ. ತಾಯಿಯ ಎದೆಹಾಲಿಗೆ ಸಮನಾದ ಮತ್ತೊಂದು ಆಹಾರವಿಲ್ಲ. ಅಂತಹ ಎದೆಹಾಲು ಈಗ ಕಲುಷಿತಗೊಳ್ಳುತ್ತಿದೆ. ಹೌದು, ಎದೆಹಾಲಿನ ವಿಚಾರವಾಗಿ ವೈದ್ಯ ಲೋಕದಿಂದ ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. ಬಿಹಾರದ ಕೆಲವು ಜಿಲ್ಲೆಗಳಲ್ಲಿ ಇತ್ತೀಚೆಗೆ ನಡೆಸಲಾದ ಅಧ್ಯಯನವು ಜನರನ್ನ ಬೆಚ್ಚಿ ಬೀಳಿಸಿದೆ. ತಾಯಿಯ ಎದೆಹಾಲಿನಲ್ಲಿ ಯುರೇನಿಯಂ ಎಂಬ ಅಪಾಯಕಾರಿ ರಾಸಾಯನಿಕ ಪತ್ತೆಯಾಗಿದೆ. ಮಕ್ಕಳಿಗೆ ಹಾಲುಣಿಸುವ 40 ಮಹಿಳೆಯರನ್ನ ಅಧ್ಯಯನಕ್ಕೆ ಒಳಪಡಿಸಲಾಯಿತು. ಈ ಎಲ್ಲಾ ಮಹಿಳೆಯರ ಹಾಲಿನ ಮಾದರಿಗಳನ್ನ ತೆಗೆದುಕೊಳ್ಳಲಾಗಿತ್ತು. ಅಚ್ಚರಿದಾಯಕ ವಿಷಯವೆಂದರೆ ಪರೀಕ್ಷೆಯ ಸಮಯದಲ್ಲಿ ಎಲ್ಲಾ ಮಾದರಿಗಳಲ್ಲಿ ಯುರೇನಿಯಂ ಕಂಡುಬಂದಿದೆ. ಯುರೇನಿಯಂನ ಗರಿಷ್ಠ ಸಾಂದ್ರತೆಯು ಲೀಟರ್ಗೆ 5.25 ಮೈಕ್ರೋಗ್ರಾಂಗಳವರೆಗೆ ಕಂಡುಬಂದಿದೆ. ಏನಿದು ಯುರೇನಿಯಂ? ಈ ರಾಸಾಯನಿಕ ತಾಯಿಯ ದೇಹಕ್ಕೆ ಹೇಗೆ ಸೇರುತ್ತೆ? ಯುರೇನಿಯಂ ಯುಕ್ತ ಎದೆಹಾಲು ಕುಡಿಯುವ ಮಗುವಿನ ಆರೋಗ್ಯದ ಮೇಲೆ ಆಗುವ ಪರಿಣಾಮಗಳೇನು? ತಾಯಂದಿರು ವಹಿಸಬೇಕಾದ ಎಚ್ಚರಿಕೆಗಳೇನು? ಯುರೇನಿಯಂ ಎಂದರೇನು? ಯುರೇನಿಯಂ ಅಪಾಯಕಾರಿ ರಾಸಾಯನಿಕವಾಗಿದೆ. ನೈಸರ್ಗಿಕವಾಗಿ ಸಿಗುವ ರೇಡಿಯೋ ಆಕ್ಟಿವ್ ಲೋಹವಾಗಿದೆ. ಪರಮಾಣು ಶಕ್ತಿ ಉತ್ಪಾದನೆ, ಅಣುಬಾಂಬ್ ಮತ್ತು ಕೆಲವೊಮ್ಮೆ ಸೆರಾಮಿಕ್ ಗ್ಲೇಸ್ಗಳಂತಹ ಇತರ ಅನ್ವಯಿಕಗಳಲ್ಲಿ ಇದನ್ನ ಬಳಸಲಾಗುತ್ತೆ. ಇದು ಭೂಮಿಯ ಪೊರೆ, ಮಣ್ಣು ಮತ್ತು ನೀರಿನಲ್ಲಿ ಕಂಡುಬರುತ್ತೆ. ವಿಕಿರಣಶೀಲ ಕಾರಣ ಇದರಿಂದ ಆರೋಗ್ಯ ಸಮಸ್ಯೆಗಳು ಕಂಡುಬರುತ್ತೆ. ದೇಹವನ್ನ ರಾಸಾಯನಿಕ ಹೇಗೆ ಸೇರುತ್ತೆ? ಬಿಹಾರ ಸೇರಿದಂತೆ ಹಲವಾರು ರಾಜ್ಯಗಳ ಜನರು ನೀರು ಕುಡಿಯಲು ಅಂತರ್ಜಲವನ್ನ ನೇರವಾಗಿ ಅವಲಂಬಿಸಿದ್ದಾರೆ. ಅನೇಕ ಪ್ರದೇಶಗಳ ನೀರಿನಲ್ಲಿ ಯುರೇನಿಯಂ ಇರುವಿಕೆಯನ್ನ ಈಗಾಗಲೇ ದೃಢಪಡಿಸಲಾಗಿದೆ. ಯುರೇನಿಯಂ ಸಾಮಾನ್ಯವಾಗಿ ಕಲುಷಿತ ಕುಡಿಯುವ ನೀರು, ಆಹಾರ ಅಥವಾ ಧೂಳು ಮತ್ತು ಮಣ್ಣಿನ ಸಂಪರ್ಕದ ಮೂಲಕ ದೇಹವನ್ನ ಪ್ರವೇಶಿಸುತ್ತೆ. ಬಿಹಾರದ ಹಲವೆಡೆ ಬಾಣಂತಿಯರು ಕಲುಷಿತ ನೀರನ್ನ ಸೇವಿಸುತ್ತಿದ್ದಾರೆ. ಕಲುಷಿತ ನೀರು ತಾಯಿಯ ದೇಹದಿಂದ ನೇರವಾಗಿ ಮಗುವಿಗೆ ಹಾದು ಹೋಗಬಹುದು. ಹೀಗಾಗಿ ಎದೆಹಾಲಿನಲ್ಲಿ ಯುರೇನಿಯಂ ಪತ್ತೆಯಾಗಿದೆ. ಇದು ಅತ್ಯಂತ ಕಳವಳಕಾರಿಯಾಗಿದೆ. ಇದರ ಎಫೆಕ್ಟ್ ಏನು? ಯುರೇನಿಯಂ ಅಂಶ ದೇಹವನ್ನ ಪ್ರವೇಶಿಸಿದಾಗ ಅದು ಮೂತ್ರಪಿಂಡಗಳು ಮತ್ತು ಮೂಳೆಗಳಿಗೆ ಹಾನಿ ಮಾಡುತ್ತೆ. ಶಿಶುಗಳ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿರುವುದಿಲ್ಲ. ಆದ್ದರಿಂದ ಈ ಅಪಾಯವು ಇನ್ನೂ ಹೆಚ್ಚಾಗಿರುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಹಾಲಿನ ಮೂಲಕ ಯುರೇನಿಯಂ ಅವರ ಬೆಳವಣಿಗೆ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಮಗುವಿನ ದೇಹದ ಯಾವ ಅಂಗಗಳಿಗೆ ಹೆಚ್ಚು ಹಾನಿ? ಯುರೇನಿಯಂ ಮಗುವಿನ ಮೂತ್ರಪಿಂಡಗಳ ಮೇಲೆ ಅತ್ಯಂತ ಮಹತ್ವದ ಪರಿಣಾಮ ಬೀರುತ್ತೆ. ದೇಹದ ವಿಷವನ್ನ ತೆಗೆದುಹಾಕುವಲ್ಲಿ ಮೂತ್ರಪಿಂಡ ಮಹತ್ವದ ಕಾರ್ಯ ನಿರ್ವಹಿಸುತ್ತೆ. ಯುರೇನಿಯಂನಿಂದ ಮೂತ್ರಪಿಂಡದ ಶೋಧಕಗಳು ದುರ್ಬಲಗೊಳ್ಳಬಹುದು. ಯುರೇನಿಯಂ ಮೂಳೆಗಳಲ್ಲಿ ಸಂಗ್ರಹವಾಗಿ ಅವುಗಳ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತೆ. ನವಜಾತ ಶಿಶುಗಳಲ್ಲಿ ಇದು ಮೆದುಳಿನ ಬೆಳವಣಿಗೆಯ ಮೇಲೂ ಪರಿಣಾಮ ಬೀರುತ್ತೆ. ದೀರ್ಘಾವಧಿಯಲ್ಲಿ ಇದು ದೌರ್ಬಲ್ಯ, ನಿಧಾನಗತಿಯ ಬೆಳವಣಿಗೆ ಮತ್ತು ಆರೋಗ್ಯ ಸಮಸ್ಯೆಗಳ ಅಪಾಯವನ್ನ ಹೆಚ್ಚಿಸುತ್ತೆ. ಯುರೇನಿಯಂ ಕಂಡುಬಂದರೆ ಹಾಲುಣಿಸುವಿಕೆಯನ್ನ ತಕ್ಷಣ ನಿಲ್ಲಿಸಬೇಕಾ? ಎದೆಹಾಲಿನಲ್ಲಿ ಯುರೇನಿಯಂ ಇರುವ ಬಗ್ಗೆ ಅನುಮಾನವಿದ್ರೆ ಹಾಲುಣಿಸುವಿಕೆಯನ್ನ ತಕ್ಷಣವೇ ನಿಲ್ಲಿಸಬಾರದು. ಎದೆಹಾಲು ಮಗುವಿಗೆ ಸುರಕ್ಷಿತ ಮತ್ತು ಅತ್ಯಂತ ಪೌಷ್ಟಿಕ ಆಹಾರವಾಗಿದೆ. ಯುರೇನಿಯಂ ಮಟ್ಟಗಳು ಸಾಮಾನ್ಯವಾಗಿ ತಕ್ಷಣದ ಹಾನಿಯನ್ನ ಉಂಟು ಮಾಡುವಷ್ಟು ಹೆಚ್ಚಿರೋದಿಲ್ಲ. ಪರೀಕ್ಷೆ ಮತ್ತು ವೈದ್ಯರ ಸಲಹೆ ಇಲ್ಲದೆ ಹಾಲು ನಿಲ್ಲಿಸೋದು ಮಗುವಿಗೆ ಹೆಚ್ಚು ಹಾನಿಕಾರಕವಾಗಬಹುದು. ಸರಿಯಾದ ವಿಧಾನವೆಂದರೆ ತಾಯಿ ಮತ್ತು ನೀರನ್ನ ಪರೀಕ್ಷಿಸುವುದು. ಅಗತ್ಯವಿದ್ದರೆ ತಜ್ಞರಿಂದ ಮಾರ್ಗದರ್ಶನ ಪಡೆಯಬೇಕು. ವೈದ್ಯರ ಸಲಹೆ
ಏನು? ಮಹಿಳೆಯರು ತಮ್ಮ ದೇಹ ಅಥವಾ ಎದೆಹಾಲನ್ನು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು, ಜಿಲ್ಲಾ ಆಸ್ಪತ್ರೆಗಳು ಅಥವಾ ಮಾನ್ಯತೆ ಪಡೆದ ಪ್ರಯೋಗಾಲಯಗಳಲ್ಲಿ ಯುರೇನಿಯಂಗಾಗಿ ಪರೀಕ್ಷಿಸಬಹುದು. ಇದಕ್ಕಾಗಿ ಹಾಲು, ರಕ್ತ ಅಥವಾ ಮೂತ್ರದ ಮಾದರಿಗಳನ್ನು ತೆಗೆದುಕೊಂಡು ವಿಶೇಷ ಯಂತ್ರಗಳಲ್ಲಿ ಪರೀಕ್ಷಿಸಲಾಗುತ್ತೆ. ಪರೀಕ್ಷೆಗೆ ವೈದ್ಯರ ಸಮಾಲೋಚನೆ ಅಗತ್ಯ. ವರದಿಯನ್ನ ಆಧರಿಸಿ ಮಟ್ಟವು ಸುರಕ್ಷಿತವಾಗಿದೆಯೇ ಅಥವಾ ಚಿಕಿತ್ಸೆ ಮತ್ತು ಮುನ್ನೆಚ್ಚರಿಕೆಗಳು ಅಗತ್ಯವಿದೆಯೇ ಅನ್ನೋದನ್ನ ವೈದ್ಯರು ನಿರ್ಧರಿಸುತ್ತಾರೆ. ಹಾಗಾದ್ರೆ ಎದೆಹಾಲಿನಲ್ಲಿರುವ ಯುರೇನಿಯಂ ಎಲ್ಲಿಂದ ಬರುತ್ತೆ? ಎದೆಹಾಲಿನಲ್ಲಿ ಇರುವ ಯುರೇನಿಯಂ ಸಾಮಾನ್ಯವಾಗಿ ಕಲುಷಿತ ಕುಡಿಯುವ ನೀರಿನಿಂದ ಬರುತ್ತೆ. ಅಂತರ್ಜಲದಲ್ಲಿ ಯುರೇನಿಯಂ ಇರುವ ಪ್ರದೇಶಗಳಲ್ಲಿ ಆ ನೀರನ್ನ ಕುಡಿಯುವುದರಿಂದ ಅದು ತಾಯಿಯ ದೇಹವನ್ನ ಪ್ರವೇಶಿಸುತ್ತೆ. ಸಣ್ಣ ಪ್ರಮಾಣದಲ್ಲಿ ಇದು ಆಹಾರ ಪದಾರ್ಥಗಳ ಮೂಲಕವೂ ಎದೆಹಾಲು ಸೇರಬಹುದು. ವಿಶೇಷವಾಗಿ ಕಲುಷಿತ ನೀರಿನಿಂದ ಬೆಳೆದ ಬೆಳೆಗಳ ಮೂಲಕವೂ ಬರಬಹುದು. ಇನ್ಹಲೇಷನ್ ಮೂಲಕ ಅಪಾಯ ತುಂಬಾ ಕಡಿಮೆ. ದೇಹದಲ್ಲಿ ಒಮ್ಮೆ ಯುರೇನಿಯಂ ರಕ್ತದೊಂದಿಗೆ ಹಾಲಿನ ಗ್ರಂಥಿಗಳನ್ನು ತಲುಪುತ್ತೆ. ಯಾವ ಪ್ರದೇಶಗಳಲ್ಲಿ ವಾಸಿಸುವ ಮಹಿಳೆಯರು ಹೆಚ್ಚು ಜಾಗರೂಕರಾಗಿರಬೇಕು? ಅಂತರ್ಜಲದಲ್ಲಿ ಯುರೇನಿಯಂ ದೃಢಪಟ್ಟ ಪ್ರದೇಶಗಳಲ್ಲಿ ವಾಸಿಸುವ ಮಹಿಳೆಯರು ಹೆಚ್ಚು ಜಾಗರೂಕರಾಗಿರಬೇಕು. ಬಿಹಾರದ ಕೆಲವು ಜಿಲ್ಲೆಗಳು ಮತ್ತು ರಾಜಸ್ಥಾನ್, ಪಂಜಾಬ್, ಹರಿಯಾಣ ಮತ್ತು ತೆಲಂಗಾಣದ ಅನೇಕ ಭಾಗಗಳನ್ನು ಅಂತಹ ಪ್ರದೇಶಗಳು ಅಂತ ಪರಿಗಣಿಸಲಾಗುತ್ತೆ. ಜನರು ನೇರವಾಗಿ ಬೋರ್ವೆಲ್ಗಳು ಅಥವಾ ಹ್ಯಾಂಡ್ ಪಂಪ್ಗಳಿಂದ ನೀರು ಕುಡಿಯುವಲ್ಲಿ ಅಪಾಯ ಹೆಚ್ಚಾಗುತ್ತೆ. ಅಂತಹ ಪ್ರದೇಶಗಳಲ್ಲಿ ಗರ್ಭಿಣಿ ಮತ್ತು ಹಾಲುಣಿಸುವ ಮಹಿಳೆಯರು ನಿಯಮಿತವಾಗಿ ತಮ್ಮ ನೀರನ್ನು ಪರೀಕ್ಷಿಸಬೇಕು. ಸುರಕ್ಷಿತ ಫಿಲ್ಟರ್ಗಳು ಅಥವಾ ಶುದ್ಧೀಕರಿಸಿದ ಮೂಲಗಳನ್ನು ಮಾತ್ರ ಬಳಸಬೇಕು. ಕುದಿಸಿದ ನೀರನ್ನು ಕುಡಿಯುವುದರಿಂದ ಯುರೇನಿಯಂ ಅಪಾಯ ಕಡಿಮೆಯಾಗುತ್ತಾ? ಮನೆಯಲ್ಲಿ ಕುದಿಸಿದ ನೀರು ಯುರೇನಿಯಂ ಅಪಾಯವನ್ನ ಕಡಿಮೆ ಮಾಡೋದಿಲ್ಲ. ಕುದಿಸುವುದರಿಂದ ಬ್ಯಾಕ್ಟೀರಿಯಾ ಮತ್ತು ಸೂಕ್ಷ್ಮ ಜೀವಿಗಳನ್ನ ಮಾತ್ರ ಕೊಲ್ಲುತ್ತೆ. ಆದರೆ ಯುರೇನಿಯಂ ಒಂದು ಲೋಹದ ಅಂಶವಾಗಿದ್ದು ಅದು ನೀರಿನಲ್ಲಿ ಕರಗಿ ಉಳಿಯುತ್ತೆ. ಕುದಿಸುವುದರಿಂದ ನಾಶವಾಗುವುದಿಲ್ಲ. ನೀರು ಕುದಿತಾ ಇದ್ದಂತೆ ಮತ್ತು ಅದರ ಪ್ರಮಾಣ ಕಡಿಮೆಯಾಗುತ್ತೆ. ಅದರ ಸಾಂದ್ರತೆ ಸ್ವಲ್ಪ ಹೆಚ್ಚಾಗಬಹುದು. ಆದ್ದರಿಂದ ಯುರೇನಿಯಂ ಅನ್ನ ತಡೆಯಲು ನೀರನ್ನ ಕುದಿಸೋದು ಸಾಕಾಗೋದಿಲ್ಲ. ಸರಿಯಾದ ನೀರಿನ ಶೋಧಕಗಳು ಅಥವಾ ಸುರಕ್ಷಿತ ನೀರಿನ ಮೂಲ ಅಗತ್ಯ. ದೇಶೀಯ ಆರ್ಒ ಫಿಲ್ಟರ್ಗಳು ನೀರಿನಿಂದ ಕರಗಿದ ಭಾರ ಲೋಹಗಳನ್ನು ಬೇರ್ಪಡಿಸುವುದರಿಂದ ಯುರೇನಿಯಂ ಅನ್ನ ಹೆಚ್ಚಾಗಿ ನಿಲ್ಲಿಸಬಹುದು. ಆದಾಗ್ಯೂ ಕೂಡ ಸಾಮಾನ್ಯ ಕ್ಯಾಂಡಲ್ ಫಿಲ್ಟರ್ಗಳು ಅಥವಾ ಯುವಿ ಫಿಲ್ಟರ್ಗಳು ಯುರೇನಿಯಂ ಅನ್ನ ತೆಗೆದುಹಾಕಲು ಸಾಧ್ಯವಿಲ್ಲ. ಸರಿಯಾದ ಸುರಕ್ಷತೆಗಾಗಿ ಭಾರವಾದ ಲೋಹಗಳ ತೆಗೆಯುವಿಕೆ, ಪ್ರಮಾಣೀಕರಿಸಲ್ಪಟ್ಟ ಮತ್ತು ನಿಯಮಿತವಾಗಿ ಸೇವೆ ಸಲ್ಲಿಸುವ ಆರ್ಒ ವ್ಯವಸ್ಥೆಯು ಅತ್ಯಗತ್ಯ. ನಿರ್ವಹಣೆ ಇಲ್ಲದ ಫಿಲ್ಟರ್ಗಳು ಕೂಡ ಪರಿಣಾಮಕಾರಿಯಾಗಿರುವುದಿಲ್ಲ. ಗರ್ಭಿಣಿಯರ ಮುನ್ನೆಚ್ಚರಿಕೆಯ ಕ್ರಮಗಳೇನು? ಆರ್ಒ ಅಥವಾ ಸುರಕ್ಷಿತ ನೀರನ್ನ ಮಾತ್ರ ಕುಡಿಯಿರಿ. ಬೋರ್ವೆಲ್ಗಳು ಅಥವಾ ಹ್ಯಾಂಡ್ ಪಂಪ್ಗಳಿಂದ ನೇರ ನೀರನ್ನ ಬಳಸಬೇಡಿ. ವೈದ್ಯರಿಂದ ತಪಾಸಣೆ ಮಾಡಿಸಿ. ನಿಯಮಿತ ಉತ್ಕರ್ಷಣ ನಿರೋಧಕ ಭರಿತ ಆಹಾರಗಳೊಂದಿಗೆ ಸಮತೋಲಿತ ಆಹಾರವನ್ನ ಸೇವಿಸಿ. ದೈನಂದಿನ ಆಹಾರದಲ್ಲಿ ಯಾವ ವಸ್ತುಗಳು ಅಪಾಯ ಹೆಚ್ಚಿಸಬಹುದು? ಕಲುಷಿತ ನೀರು ಅಥವಾ ಅಪರಿಚಿತ ಮೂಲದಿಂದ ಬಂದಂತಹ ಆಹಾರದಿಂದ ಬೆಳೆದ ತರಕಾರಿಗಳು ಅಪಾಯವನ್ನ ಹೆಚ್ಚಿಸಬಹುದು. ಆದರೆ ಹಣ್ಣುಗಳು, ಹಸಿರು ತರಕಾರಿ, ಹಾಲು, ದ್ವಿದಳ ಧಾನ್ಯಗಳು ಮತ್ತು ವಿಟಮಿನ್ ಸಿ ಸಮೃದ್ಧ ಆಹಾರವು ಅಪಾಯವನ್ನ ತಡೆಗಟ್ಟೋದಲ್ಲಿ ಸಹಾಯ ಮಾಡುತ್ತೆ. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.